ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪೂರಿ, ಅದು ಕೂಡ ಗೋಧಿ ಹುಡಿಯಿಂದ ಮಾಡಿದ್ದು. ಇದಕ್ಕೆ ನಾನು ಸೋಡಾ ಹುಡಿ ಆಗಲಿ ಅಥವಾ ಸೋಡಾ ಪೌಡರ್ ಆಗಲಿ ಯಾವುದೇ ಹಾಕಲಿಲ್ಲ, ಬೇಕಿಂಗ್ ಪೌಡರ್ ಏನು ಯೂಸ್ ಮಾಡಲಿಲ್ಲ. ತುಂಬ ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ, ನೀವು ನೋಡಿರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಹೇಳಿ. ನಾನಿವತ್ತು ಈಸಿಯಾಗಿ ಯಾವ ರೀತಿ ಈ ರೀತಿ ಪೂರಿಯನ್ನು ಮಾಡ್ಬೋದು ಅಂತ ತೋರಿಸ್ತೀನಿ. ನಾವು ಹೆಚ್ಚಾಗಿ ಏನು ಮಾಡ್ತೀವಿ ಅಂದರೆ ಪೂರಿ ಮಾಡುವಾಗ ಚೆನ್ನಾಗಿ ಉಬ್ಬುತ್ತೆ, ಆದರೆ ತೆಗೆದು ಸೈಡಲ್ಲಿ ಇಟ್ಟ ಮೇಲೆ ಅದು ಚಟ್ಟೆ ಆಗುತ್ತೆ, ಅಂದರೆ ಕೆಳಗೆ ಕೂತ್ಕೊಳ್ಳುತ್ತೆ, ಸ್ಮೂತ್ ಆಗುತ್ತೆ. ಆದರೆ ಇವತ್ತು ನಾನು ತೋರಿಸೋ ಮೆಥಡಲ್ಲಿ ಏನಾಗುತ್ತೆ ಅಂದರೆ, ನೀವು ಎಷ್ಟೇ ಹೊತ್ತು ಪೂರಿಯನ್ನು ಈ ರೀತಿ ಹೊರಗಡೆ ಇಟ್ಟರು ಇದು ಇದೇ ರೀತಿ ಉಬ್ಬಿಕೊಂಡೇ ಇರುತ್ತೆ, ಇದು ಕೆಳಗೆ ಕೂತ್ಕೊಳ್ಳೋದಿಲ್ಲ ಅಥವಾ ಸ್ಮೂತ್ ಆಗೋದಿಲ್ಲ, ಇದೇ ರೀತಿ ಇರುತ್ತೆ. ಸುಮಾರು ಜನರಿಗೆ ಈ ಟ್ರಿಕ್ಸ್ ಗೊತ್ತಿರ್ಬೋದು, ಅದು ಕೆಲವರಿಗೆ ಈ ರೀತಿ ಮಾಡಲಿಕ್ಕೆ ಗೊತ್ತಿರೋದು ಸಹ ಇಲ್ಲ. ಹಾಗಾಗಿ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನಿವತ್ತು ಈ ಮೆಥಡನ್ನು ತಂದಿದ್ದೀನಿ, ಈ ಪೂರಿಯನ್ನು ತಂದಿದ್ದೀನಿ. ಇದು ಹೆಲ್ತ್ ವೈಸ್ಗೂ ತುಂಬ ಒಳ್ಳೆಯದು, ಯಾಕೆ ಗೋಧಿ ಹಿಟ್ಟಿನಿಂದ ಮಾಡಿರ್ತೀವಿ. ಓಕೆ, ಬನ್ನಿ ನೋಡುವ ಯಾವ ರೀತಿ ನಾನು ಈ ಪೂರಿ ಮಾಡಿದ್ದೇನೆ ಅಂತ ಹೇಳಿ. ಫಸ್ಟಿಗೆ ನಾನಿಲ್ಲಿ ಗೋಧಿ ಹುಡಿಯನ್ನು ತಗೊಂಡಿದ್ದೀನಿ, 2 ಕಪ್ಪಷ್ಟು. ನೋಡಿದ್ರಲ್ಲ, 2 ಕಪ್ ನಾನಿಲ್ಲಿ ಗೋಧಿ ಹುಡಿಯನ್ನು ಹಾಕಿದ್ದೀನಿ. ಆಮೇಲೆ ನೋಡಿ, 1/4 ಕಪ್ಪಷ್ಟು ನಾನು ಇದಕ್ಕೆ ಸೂಜಿ ಹಾಕಿದ್ದೀನಿ, ರವೆ ಹಾಕಿದ್ದೀನಿ. ಸಣ್ಣ ರವೆ ಅಂತ ಹೇಳ್ತೀವಿ ನೋಡಿ, ಬಾಂಬೆ ಸಜ್ಜಿಗೆ ಅಂತ ಹೇಳ್ತೀವಿ, ಸೆಮೋಲಿನಾ ಅಂತ ಹೇಳ್ತೀವಿ, ಆ ರವನ್ನು ಹಾಕಿದ್ದೀನಿ. ಹಾಗೂ ನಾನಿಲ್ಲಿ 3 ಸಣ್ಣ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಎಷ್ಟು ಹೇಳಿ? 3 ಸ್ಪೂನಷ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಬೇಕಿದ್ರೆ ಸ್ವಲ್ಪ ಸಕ್ಕರೆಯನ್ನು ಬೇಕಿದ್ರೆ ಹಾಕ್ಬೋದು, ತುಂಬ ಚೆನ್ನಾಗಾಗುತ್ತೆ. ಆದರೆ ನಾನಿಲ್ಲಿ ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇಲ್ಲ, ನೀವು ಬೇಕಿದ್ರೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಫಸ್ಟಿಗೆ ನೋಡಿದ್ರಲ್ಲ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪನೇ ನೀರು ಹಾಕಿ ಇದನ್ನು ಕಲಸೋಣ. ಈ ರೀತಿ ಸ್ವಲ್ಪನೇ ನೀರು ಹಾಕಿ ಕಲಸಿ, ಯಾಕೆಂದರೆ ಇದು ನಮಗೆ ತುಂಬ ದಪ್ಪನೂ ಅಲ್ಲ, ಅಂದರೆ ತುಂಬ ಗಟ್ಟಿನೂ ಅಲ್ಲ, ಹಾಗೂ ತುಂಬ ಸ್ಮೂತು ಅಲ್ಲ. ಆ ರೀತಿ ನಾವು ಇಲ್ಲಿ ಕಲಿಸ್ಬೇಕು. ನಾವು ಚಪಾತಿಗೆ ಮಾಡ್ತೀವಿ ನೋಡಿ ಸ್ಮೂತ್, ಆ ರೀತಿ ಅಲ್ಲ, ಸ್ವಲ್ಪ ಮೀಡಿಯಮ್ ಇದರಲ್ಲಿ ನಾವು ಇದನ್ನು ಕಲಿಸ್ಬೇಕು. ಅಂದರೆ ತುಂಬ ಗಟ್ಟಿನೂ ಅಲ್ಲ ಹಾಗೂ ಸ್ಮೂತು ಅಲ್ಲ, ಆ ರೀತಿ. ನೋಡ್ತಾ ಇದ್ದೀರಲ್ಲ, ನೀವು ಕಲಿಸುವಾಗ, ನಾನು ಹಿಟ್ಟು ಕಲಿಸುವಾಗ ನಿಮಗೆ ಫೀಲ್ ಆಗ್ಬೋದು ಎಷ್ಟು ಇದು ಗಟ್ಟಿ ಇರ್ಬೋದು ಅಂತ ಹೇಳಿ. ನೋಡಿ, ಸ್ಮೂತು ಅಲ್ಲ ಗಟ್ಟಿನೂ ಅಲ್ಲ. ಯಾಕೆಂದರೆ ಇದು ತುಂಬ ನೀವು ನೀರು ಮಾಡಿಟ್ರೆ ಪೂರಿ ಚೆನ್ನಾಗಿ ಬರಲ್ಲ, ಅಥವಾ ತುಂಬ ಗಟ್ಟಿ ಮಾಡಿಟ್ರು ಇದರಲ್ಲಿ ನಾವು ರವೆ ಹಾಕಿದ್ವಿ ನೋಡಿ, ಅದು ಉಬ್ಬಲ್ಲ. ಹಾಗಾಗಿ ನಾವು ಈ ರೀತಿ ಇದನ್ನು ಮಾಡಿ ಸ್ವಲ್ಪ ಹೊತ್ತು ಇದನ್ನು ಸೈಡಲ್ಲಿ ಇಡೋಣ. ಅಷ್ಟರವರೆಗೆ ನಾನು ಬಾಜಿಯನ್ನು ರೆಡಿ ಮಾಡ್ತೀನಿ. ಬಾಜಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ನಾನು ಸ್ವಲ್ಪ ಎಣ್ಣೆ ಯಾಕೆ ಹಾಕಿದ್ದೀನಿ ಅಂದರೆ, ಪೂರಿ ನಾವು ಹೆಚ್ಚಾಗಿ ಎಣ್ಣೆಯಲ್ಲಿ ಬಿಡೋದ್ರಿಂದ, ಅದು ಗೋಧಿ ಹುಡಿಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಎಳೆಯುತ್ತೆ. ಹಾಗಾಗಿ ಬಾಜಿಗೆ ನಾವು ಸ್ವಲ್ಪ ಕಮ್ಮಿ ಎಣ್ಣೆ ಹಾಕಿದರೆ ತುಂಬ ಒಳ್ಳೆಯದು. ನಾನಿಲ್ಲಿ ಸಾಸಿವೆ ಎಣ್ಣೆ ಹಾಕಿದ್ದೀನಿ, ಹಾಗೂ ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ, ಹಾಗೂ ಕಡಲೆಬೇಳೆಯನ್ನು ಹಾಕಿದ್ದೀನಿ. ಅದು ಕೆಂಪಾದ ಮೇಲೆ ನಾನಿಲ್ಲಿ ಇದಕ್ಕೆ ಮೆಣಸಿನಕಾಯಿಯನ್ನು ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಶುಂಠಿಯನ್ನು ಹಾಕಿದ್ದೀನಿ. ಈಗ ನಾನು 3 ದೊಡ್ಡ ನೀರುಳ್ಳಿ ಕಟ್ ಮಾಡಿದ್ದೀನಿ, ಉದ್ದನೆಯಾಗಿ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಸ್ವಲ್ಪ ಇದು ಕೆಂಪಾಗಬೇಕು, ತುಂಬ ಅಲ್ಲ, ಸ್ವಲ್ಪ ಇದು ಕೆಂಪಾಗಬೇಕು ಅಷ್ಟೇ. ನೋಡಿ, ಈ ರೀತಿ ಕೆಂಪಾದರೆ ಸಾಕು, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಇದಕ್ಕೆ ನಾನೀಗ ಸ್ವಲ್ಪ ಅರಿಶಿನ ಹುಡಿ ಹಾಕ್ತೀನಿ. ಅರಿಶಿನ ಹುಡಿ ನಾವು ಎಣ್ಣೆಗೆ ಹಾಕೋದ್ರಿಂದ ಚೆನ್ನಾಗಿ ಕಲರ್ ಬರುತ್ತೆ. ಓಕೆ, ಈಗ ನಾನು ಬೇಯಿಸಿದ ಆಲೂಗೆಡ್ಡೆಯನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬಾಜಿ ಬೇಕು ನೋಡಿ, ಆ ರೀತಿಯಲ್ಲಿ ನೀವು ಆಲೂಗೆಡ್ಡೆಯನ್ನು ಹಾಕ್ಬೋದು. ಇಲ್ಲಿ ಸಣ್ಣ ಆಲೂಗೆಡ್ಡೆ ಇದ್ದರಿಂದ ನಾನು 6 ಆಲೂಗೆಡ್ಡೆಯನ್ನು ಯೂಸ್ ಮಾಡಿದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನಾನು ನಿಮಗೆ ಹೇಳ್ತೀನಿ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಬೇಕಿದ್ರೆ ನೋಡಿ, ಇದೇ ರೀತಿ ನೀವು ಬಾಜಿಯನ್ನು ಸ್ವಲ್ಪ ಒಣ ಬೇಕಿದ್ರೆ ಒಣ ರೀತಿಯಲ್ಲಿ ಕೂಡ ಇಡ್ಬೋದು. ಇದೇ ರೀತಿ ಇಟ್ಟರೆ ಆಯಿತು. ಇದಕ್ಕೆ ಈಗ ನೀವು ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡಿ, ತುಂಬ ಮ್ಯಾಶ್ ಮಾಡಬೇಡಿ, ಅಂದರೆ ಸ್ಮ್ಯಾಶ್ ಮಾಡಬೇಡಿ. ಆಲೂಗೆಡ್ಡೆ ಅಂದರೆ ತುಂಬ ಇದು ಇರಬಾರ್ದು, ಸ್ವಲ್ಪ ಗೆಡ್ಡೆ ಇದ್ರೇ ತಿನ್ನಲಿಕ್ಕೆ ಚೆನ್ನಾಗಾಗೋದು. ಇದು ನೈಸಲ್ಲಿ ಆಲೂಗೆಡ್ಡೆ ಹುಡಿ ಮಾಡಲಿಕ್ಕೆ ಹೋಗಬೇಡಿ, ಈ ರೀತಿ ಸ್ವಲ್ಪನೇ ಗೆಡ್ಡೆಯಾಗಿರಲಿ. ನೋಡಿ, ನಿಮಗೆ ಹೀಗೆ ಒಣ ಬಾಜಿ ಬೇಕಿದ್ರೆ ನೀವು ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಒಣ ಬಾಜಿಯನ್ನು ನೀವು ಯೂಸ್ ಮಾಡ್ಬೋದು ಇದೇ ರೀತಿಯಲ್ಲಿ. ಅಥವಾ ಪೂರಿಗೆ ಹೆಚ್ಚಾಗಿ ಸ್ವಲ್ಪ ನೀರಿದ್ರೆ ಚೆನ್ನಾಗಾಗೋದು. ಹಾಗಾಗಿ ನೋಡಿ, ಈ ರೀತಿ ನೀರು ಹಾಕಿನೂ ನೀವು
ಬಾಜಿಯನ್ನು ಮಾಡ್ಬೋದು. ಗೊತ್ತಾಯ್ತಲ್ಲ, ಎರಡು ರೀತಿಯಲ್ಲಿ ಬಾಜಿ ನಾನು ತೋರಿಸಿದ್ದೀನಿ ನಿಮಗೆ. ಸ್ವಲ್ಪ ಒಣ ಬಾಜಿ ಹಾಗೂ ಸ್ವಲ್ಪ ನೀರು ಬಾಜಿ. ಪೂರಿಗೆ ಹೆಚ್ಚಾಗಿ ಈ ರೀತಿ ಬಾಜಿ ಚೆನ್ನಾಗಾಗೋದು, ಹಾಗಾಗಿ ನಾನು ಹೆಚ್ಚಾಗಿ ನೀರು ಹಾಕ್ತೀನಿ. ನೋಡಿ, ಇವಾಗ ನಮ್ಮದು ಬಾಜಿ ಕೂಡ ರೆಡಿಯಾಗಿದೆ. ಇದು ಚೆನ್ನಾಗಿ ಕುದಿ ಬಂದರೆ ಸ್ವಲ್ಪ ಸಾಕು. ಈಗ ಉಪ್ಪು ಏನಾದರೂ ಕಮ್ಮಿ ಇದ್ದರೆ ಸ್ವಲ್ಪ ನೀವು ಉಪ್ಪನ್ನು ನೋಡಿ ಹಾಕಿ. ಯಾಕೆಂದರೆ ನೀರು ಹಾಕಿದ್ವಲ್ಲ, ನೀರು ಹಾಕಿದ ಮೇಲೆ ಹೆಚ್ಚಾಗಿ ಉಪ್ಪು ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾಗಿ ಉಪ್ಪು ನೋಡಿ ಆಮೇಲೆ ಹಾಕಿ ನೀವು. ಓಕೆ, ಬಾಜಿ ರೆಡಿ ಆಯಿತು. ಇವಾಗ ಪೂರಿ ಕಡೆಗೆ ಹೋಗೋಣ ನಾವು. ಓಕೆ, ನೋಡಿ ಹಿಟ್ಟು ಚೆನ್ನಾಗಿ ಬಂದಿದೆ, ನೋಡ್ಬೋದು ನೀವು. ಈಗ ಇದರ ಸಣ್ಣ ಸಣ್ಣ ಉಂಡೆ ತೆಗೀರಿ. ತುಂಬ ದೊಡ್ಡ ಉಂಡೆ ಬೇಡ ಅಥವಾ ತುಂಬ ಸಣ್ಣ ಉಂಡೆ ಬೇಡ, ಅಂದರೆ ಒಂದು ಮೀಡಿಯಮ್ ಸೈಜ್ ಉಂಡೆ ತೆಗೆದು, ನೋಡಿದ್ರಲ್ಲ, ಮೀಡಿಯಮ್ ಸೈಜ್ ಉಂಡೆ ತೆಗೆದು ಸ್ವಲ್ಪ ಒಣ ಹಿಟ್ಟು ಹಾಕಿ. ಇದಕ್ಕೆ ಒಣ ಹಿಟ್ಟು ಕೂಡ ಹಾಕುವಾಗ ತುಂಬ ಜಾಸ್ತಿ ಹಾಕಬೇಡಿ, ಯಾಕೆಂದರೆ ಎಣ್ಣೆಯಲ್ಲಿ ನಾವು ಬಿಡುವಾಗ ಎಣ್ಣೆ ಕಪ್ಪಾಗುತ್ತೆ ಆಮೇಲೆ. ಹಾಗಾಗಿ ಹಿಟ್ಟನ್ನು ಆದಷ್ಟು ಕಮ್ಮಿ ಹಾಕಿ ಲಾಟಲಿಕ್ಕೆ ಟ್ರೈ ಮಾಡಿ ನೀವು. ಇದು ಸಣ್ಣ ನಾವು ಪೂರಿ ಮಾಡೋದ್ರಿಂದ ಆಗುತ್ತೆ, ಕಮ್ಮಿ ಹಿಟ್ಟಲ್ಲಿ ಕೂಡ ಲಾಟಲಿಕ್ಕೆ ಆಗುತ್ತೆ. ಆಮೇಲೆ ಲಾಟುವಾಗನೂ ಅಷ್ಟೇ ತುಂಬ ದಪ್ಪ ಇಡಬೇಡಿ ಹಾಗೂ ತುಂಬ ತೆಳುವೂ ಅಲ್ಲ, ಮೀಡಿಯಮಲ್ಲಿ ಇಡಿ. ದಪ್ಪನೂ ಇಡಬೇಡಿ, ಆವಾಗ ಚೆನ್ನಾಗಿ ಉಬ್ಬುತ್ತೆ. ತುಂಬ ಸ್ವಲ್ಪ ತೆಳುವಾಗಿ ನಾವು ಲಾಟಿದರೆ ತುಂಬ ಚೆನ್ನಾಗಿ ಉಬ್ಬುತ್ತೆ. ಎಣ್ಣೆ ಈಗ ಬಿಸಿಯಾಗಿದೆ. ಈಗ ಎಣ್ಣೆಯಲ್ಲಿ ಬಿಡೋಣ ಪೂರಿಯನ್ನು ಬಿಟ್ಟ ತಕ್ಷಣ ಏನು ಮಾಡಬೇಕಂದ್ರೆ, ಸೈಡಿಂದ ಚಮಚ ಉಂಟು ನೋಡಿ, ಅದರಲ್ಲಿ ಒಂದೇ ನೀವು ಈ ರೀತಿ ಮುಳುಗಿಸಬೇಕು, ಅಥವಾ ಸರಿಯಾಗಿ ನೋಡಿ ಅದರ ಮೇಲೆ ಎಣ್ಣೆಯನ್ನು ಈ ರೀತಿ ಹಾಕಬೇಕು. ಆವಾಗಲೇ ಪೂರಿ ಚೆನ್ನಾಗಿ ಉಬ್ಬೋದು. ಎಣ್ಣೆ ನೀವು ಎಷ್ಟು ಪೂರಿ ಮೇಲೆ ಹೀಗೆ ಹಾಕ್ತೀವಿ ನೋಡಿ, ಹೀಗೆ ಹಾಕ್ತೀರಿ ನೋಡಿ, ಅಷ್ಟು ಚೆನ್ನಾಗಿ ಪೂರಿ ಉಬ್ಬುತ್ತೆ. ಓಕೆ, ಚೆನ್ನಾಗಿ ಇದನ್ನು ಕೆಂಪಾಗೋವರೆಗೆ ಸ್ವಲ್ಪ ಬೇಯಿಸೋಣ. ಓಕೆ, ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ. ನೀವು ಪಾತ್ರೆಯಲ್ಲೂ ಅಷ್ಟೇ ತುಂಬ ಎಣ್ಣೆ ತೊಗೊಳ್ಬೇಕಂತ ಇಲ್ಲ, ಯಾಕೆಂದರೆ ಒಂದೊಂದೇ ನಾವು ಬಿಡೋದಲ್ವ. ಹಾಗಾಗಿ ತುಂಬ ನೀವು ಎಣ್ಣೆ ಎಲ್ಲ ತೊಗೊಳ್ಬೇಕಂತ ಇಲ್ಲ, ಸ್ವಲ್ಪ ಎಣ್ಣೆ ತೊಗೊಂಡು ಅದರಲ್ಲಿ ಫ್ರೈ ಮಾಡಿದರೆ ಸಾಕು. ನೋಡಿದ್ರಲ್ಲ, ನಾನು ಎಲ್ಲ ಪೂರಿನೂ ನಿಮಗೆ ಮಾಡಿ ತೋರಿಸ್ತೀನಿ. ಎಲ್ಲ ಪೂರಿನೂ ಚೆನ್ನಾಗಿ ಉಬ್ಬುತ್ತೆ, ನೋಡ್ಬೋದು ನೀವು. ಹಾಗೂ ಇದು ಹೀಗೆ ಉಬ್ಬಿಕೊಂಡಿರುತ್ತೆ, ನೀವೆಷ್ಟು ಹೊತ್ತು ಇಟ್ಟರೂ ಇದು ಹೀಗೆ ಉಬ್ಬಿಕೊಂಡೇ ಇರುತ್ತೆ. ನೋಡಿ, ಈ ರೀತಿ ಕಲರ್ ಬರುವವರೆಗೂ ನೀವು ಫ್ರೈ ಮಾಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಪೂರಿ ಹಾಕಿದ್ರಿ, ಆಮೇಲೆ ಸೈಡಲ್ಲಿ ಈ ರೀತಿ ಎಣ್ಣೆ ಹಾಕಿಬಿಡಬೇಕು ಅದರ ಮೇಲೆ. ನಾನು ಮೊದಲು ಕೂಡ ವ್ಲಾಗಲ್ಲಿ ಒಮ್ಮೆ ಪೂರಿಯನ್ನು ಮಾಡಿ ತೋರಿಸಿದ್ದೀನಿ ಇದೇ ರೀತಿ. ಅದು ನಾನು ಮೈದಾದಲ್ಲಿ ಮಾಡಿದ್ದು. ಇದಕ್ಕಿಂತ ಮೊದಲು ಸಹ ನಾನು ಇನ್ನೊಂದು ವ್ಲಾಗಲ್ಲಿ ಸಹ ತೋರಿಸಿದ್ದೀನಿ, ಗೋಧಿ ಹುಡಿಯಲ್ಲಿ ಕೂಡ ಮಾಡಿ. ಆದರೆ ಸುಮಾರು ಜನರಿಗೆ ಅದು ವ್ಲಾಗಲ್ಲಿ ಸಿಗಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಇನ್ನೊಮ್ಮೆ ನಾನಿಲ್ಲಿ ನಿಮಗೆ ರೆಸಿಪಿ ಚಾನಲಲ್ಲಿ ಕೂಡ ಹಾಕಿದ್ದೀನಿ ಮಾಡಿ. ನೋಡಿದ್ರಲ್ಲ, ನಾನು ಎಷ್ಟು ಪೂರಿ ಹಾಕಿದೆ, ಎಲ್ಲ ಪೂರಿನೂ ಚೆನ್ನಾಗಿ ಉಬ್ಬಿ ಬಂದಿದೆ, ನೋಡ್ಬೋದು ನೀವು. ಯಾವುದೇ ಬೇಕಿಂಗ್ ಸೋಡಾ ಇರಲಿ ಅಥವಾ ಯಾವುದೇ ಬೇಕಿಂಗ್ ಪೌಡರ್ ಇರಲಿ, ಏನು ಯೂಸ್ ಮಾಡಲಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಪೂರಿ. ಇಷ್ಟೇ ಮಾಡಲಿಕ್ಕೆ ನೀವು ಪೂರಿ ಹಾಕಿದ ತಕ್ಷಣ ಸ್ವಲ್ಪ ನಮ್ಮ ಸ್ಪೂನ್ ಇರುತ್ತೆ ನೋಡಿ, ಅದರಲ್ಲಿ ಎಣ್ಣೆ ಅದರ ಮೇಲೆ ಹಾಕಬೇಕು. ನೀವು ಎಣ್ಣೆ ಹಾಕದೇ ಬೇಕಿದ್ರೆ ಒಮ್ಮೆ ನೋಡಿ, ಅದು ಪೂರಿ ಸರಿಯಾಗಿ ಉಬ್ಬಲ್ಲ. ಹಾಗಾಗಿ ಎಲ್ಲ ಪೂರಿಗೂ ಬಿಟ್ಟ ತಕ್ಷಣ ಎಣ್ಣೆಯನ್ನು ಹಾಕಿ. ಓಕೆ, ಪೂರಿ ಈಗ ರೆಡಿಯಾಗಿದೆ. ನಾನು ಇದೇ ರೀತಿ ಎಲ್ಲ ಪೂರಿಯನ್ನು ಫ್ರೈ ಮಾಡ್ತೀನಿ. ನೋಡಿ ಪೂರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನಾನು ಎಲ್ಲ ಪೂರಿಯನ್ನು ಮಾಡುವವರೆಗೂ ನೀವು ನೋಡಿದರೆ ಇದು ಪೂರಿ ಕೆಳಗೆ ಕುತ್ಕೊಳ್ಳೋದಿಲ್ಲ, ಇದೇ ರೀತಿ ಇರುತ್ತೆ. ಈಗ ನೀವು ಯಾರಾದರೂ ಗೆಸ್ಟ್ ಬರುವಾಗ ಇದನ್ನು ಇದೇ ರೀತಿ ಕೊಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ, ಉಬ್ಬಿಕೊಂಡೇ ಇರುತ್ತೆ ಪೂರಿ. ಇಲ್ಲದಿದ್ದರೆ ನಾವು ಮಾಡುವಾಗ ಚೆನ್ನಾಗಿ ಉಬ್ಬುತ್ತೆ, ಆಮೇಲೆ ಕೆಳಗೆ ಕುತ್ಕೊಳ್ಳುತ್ತೆ ಪೂರಿ. ಆದರೆ ಇದು ಹಾಗೆ ಆಗಲ್ಲ, ಇದೇ ರೀತಿ ಕ್ರಿಸ್ಪಿಯಾಗಿ ಖಡಕ್ಕಾಗಿಯೇ ನಿಲ್ಲುತ್ತೆ. ಓಕೆ, ಒಮ್ಮೆ ಟ್ರೈ ಮಾಡಿ ನೋಡಿ, ಹಾಗೆ ಎಂಜಾಯ್ ಮಾಡಿ. ಸುಮಾರು ಜನ ಈ ರೀತಿ ಟ್ರೈ ಮಾಡಿರ್ಬೋದು. ಯಾರಿಗೆಲ್ಲ ಗೊತ್ತಿರೋದಿಲ್ಲ ಕೆಲವರಿಗೆ, ಅವರಿಗೋಸ್ಕರ ನಾನು ಇಂಥ ಸಣ್ಣ ಸಣ್ಣ ಟ್ರಿಕ್ಸಲ್ಲಿರುವಂಥ ಕೆಲವು ರೆಸಿಪೀಸ್ ತರ್ತೀನಿ, ಈಸಿಯಲ್ಲಿರುವಂಥ ರೆಸಿಪೀಸ್ ಮಾಡ್ತೀನಿ. ಹಾಗಾಗಿ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಸೈಡಲ್ಲಿರುವ ಬೆಲ್ ಬಟನ್ ಉಂಟು, ಅದನ್ನು ಸಹ ಪ್ರೆಸ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ದಿನ ನಾನು ಏನಾಗ್ತೀನಿ ರೆಸಿಪಿ ಹಾಕ್ತೀನಿ, ಅದು ನಿಮಗೆ ಸಿಗುತ್ತೆ. ಓಕೆ, ಎಂಜಾಯ್ ಮಾಡಿ ಪೂರಿ ಒಟ್ಟಿಗೆ.
ಟೇಕ್ ಕೇರ್. ಬಾಯ್ ಬಾಯ್.